ನಾನು ಅಕ್ಸೆಂಚರಿಗೆ ಜಾಯ್ನ್ ಆದಮೇಲೆ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಬಂದಿದೆ 1 ಮಂತಿಂದ. ಅದಕ್ಕೆಲ್ಲ ಮೇನ್ ರೀಸನ್ ಏನಂದರೆ ಫಿಂಪ್ರೋ. ಹಾಯ್ ಎವ್ರಿವನ್, ಮೈ ನೇಮ್ ಇಸ್ ಸುಮಾ. ಐ ಆಮ್ ಫ್ರಮ್ ಹೊಸಕೋಟೆ. ನಾನು ರೀಸೆಂಟಾಗಿ 2024 ನಾನು BCom ಕಂಪ್ಲೀಟ್ ಮಾಡಿದ್ದು. ಅದಾದಮೇಲೆ ನನಗೆ MBA ಮಾಡಬೇಕು ಅನ್ನೋ ಪ್ಲ್ಯಾನ್ ಇರಲಿಲ್ಲ. ಸೊ ನಾನು ಕಾರ್ಪೊರೇಟ್ ಸೆಕ್ಟರಲ್ಲಿ ವರ್ಕ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತು. ಸೊ ನನಗೆ ಕಾರ್ಪೊರೇಟ್ ಸೆಕ್ಟರಿಗೆ ಯಾವ ಥರ ಸ್ಕಿಲ್ಸ್ ಬೇಕು, ಯಾವ ಥರ ಅಡಿಷ್ನಲ್ ಸ್ಕಿಲ್ಸ್ ಬೇಕು ಅದನ್ನು ತಿಳ್ಕೊಂಡು ನಾನು ಕಾರ್ಪೊರೇಟ್ ಸೆಕ್ಟರಿಗೆ ವರ್ಕ್ ಮಾಡಬೇಕು ಅನ್ನೋ ಪ್ಲ್ಯಾನ್ ಆಯಿತು. ಅದಾದಮೇಲೆ ನನಗೆ ಸೋಷಿಯಲ್ ಮೀಡಿಯಾಸ್ನ ನೋಡಬೇಕಾದ್ರೆ ನನಗೆ ಫಿಂಪ್ರೋ ಅನ್ನೋ ಪ್ಲ್ಯಾಟ್ಫಾರ್ಮ್ ಸಿಕ್ತು. ಸೊ ನಾನು ಅದಾದಮೇಲೆ ಫಿಂಪ್ರೋಗೆ ಜಾಯ್ನ್ ಆದಮೇಲೆ ನನಗೆ ಲೈಕ್ ಅಡಿಷ್ನಲ್ ಸ್ಕಿಲ್ಸ್ ಕಾರ್ಪೊರೇಟ್ ಸೆಕ್ಟರಿಗೆ ಯಾವ ಥರ ಸ್ಕಿಲ್ಸ್ ಬೇಕು ಅದೆಲ್ಲ ಸ್ಕಿಲ್ಸು ಫಿಂಪ್ರೋಲ್ಲಿ ಸಿಗುತ್ತೆ. ಲೈಕ್ SAP, GST, ಟ್ಯಾಲಿ, ಝೋಹೋ ಬುಕ್ಸ್ ಎಲ್ಲ ಥರ ಸ್ಕಿಲ್ಸು ಲೈಕ್ ಕಾರ್ಪೊರೇಟ್ ಸೆಕ್ಟರಿಗೆ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಸೊ ಆ ಥರ ಎಲ್ಲ ಸ್ಕಿಲ್ಸ್ನು ನೀವು ಫಿಂಪ್ರೋಲ್ಲಿ ಕಲಿಬೋದು. ಸೊ ನಾನು ಎಲ್ಲ ಸ್ಕಿಲ್ಸ್ನು ನಾನು ಕಲ್ಕೊಂಡೆ. ನಾನು ಯಾಕೆ ಫಿಂಪ್ರೋಗೆ ಬಂದೆ ಅಂದರೆ ನಾನು ಕಾರ್ಪೊರೇಟ್ ಸೆಕ್ಟರಿಗೆ ವರ್ಕ್ ಮಾಡಬೇಕು ಅನ್ನೋ ತುಂಬ ಪ್ಲ್ಯಾನ್ ಇತ್ತು ನನಗೆ. ಸೊ ನಾನು ಫಿಂಪ್ರೋಗೆ ಬಂದಿದ್ದು ಅದೇ ಕಾರಣಕ್ಕೆ. ಸೊ ನಾನು ಎಲ್ಲ ಸ್ಕಿಲ್ಸ್ನು ಲೈಕ್ ಈಗ ಹೇಳಿದ್ನಲ್ಲ, ಝೋಹೋ, ಟ್ಯಾಲಿ ಯಾವ ಥರ ಪ್ಲ್ಯಾಟ್ಫಾರ್ಮಿಗೆ ಬೇಕೋ ಅದೆಲ್ಲ ಸ್ಕಿಲ್ಸ್ನು ನಾನು ಕಲ್ಕೊಂಡೆ. ಇಲ್ಲಿರೋ ಫ್ಯಾಕಲ್ಟೀಸು ತುಂಬ ಹೆಲ್ಪ್ಫುಲ್ ಆಗಿರ್ತಾರೆ. 1 ಟೈಮ್ ಅಲ್ಲ 2 ಟೈಮ್ಸ್ ಕೇಳಿದ್ರು ನಮ್ಗೆ ಅವೈಲಬಲ್ ಆಗಿರ್ತಾರೆ. ನಮ್ಗೆ ಯಾವ ಥರ ಡೌಟ್ಸ್ ಬಂದರೂ 4 ಟೈಮ್ಸ್ ಆದರೂ ಕೇಳಿದ್ರು ಅವ್ರು ನಮಗೆ ಸಾಲ್ವ್ ಮಾಡಿಕೊಡ್ತಾರೆ. ಲೈಕ್ ನಾನು ನನ್ನ ಕೆರಿಯರ್ನ ಸ್ಟಾರ್ಟ್ ಮಾಡಿದೆ ಯಾವ ಥರ ಅಂದರೆ ಇಲ್ಲಿರೋ ಎಲ್ಲ ಸ್ಕಿಲ್ಸ್ನು ನಾನು ಅಡಾಪ್ಟ್ ಮಾಡಿಕೊಂಡು ನಾನು ಅಕ್ಸೆಂಚರಲ್ಲಿ 1 ಮಂತ್ ಬಿಫೋರ್ ನನಗೆ ಪ್ಲೇಸ್ಮೆಂಟ್ ಆಯಿತು. ಅದು P2P ಲೈಕ್ ಪ್ರಕ್ರೂಟ್ ಟು ಪೇ. ಇಟ್ಸ್ ರಿಲೇಟೆಡ್ ಟು ಅಕೌಂಟಿಂಗ್ ಕೋರ್ಸ್. ಇಲ್ಲಿ ಫಿಂಪ್ರೋಲಿರೋ ಎಲ್ಲ ಕೋರ್ಸಸ್ ಲೈಕ್ SAP ಮುಖಾಂತರನೇ ನನಗೆ ಜಾಬ್ ಸಿಕ್ಕಿದ್ದು. ಸೊ ನಾನು ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ನಾನು ಅಕ್ಸೆಂಚರಿಗೆ ಜಾಯ್ನ್ ಆದಮೇಲೆ ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಬಂದಿದೆ 1 ಮಂತಿಂದ. ಅದಕ್ಕೆಲ್ಲ ಮೇನ್ ರೀಸನ್ ಏನಂದರೆ ಫಿಂಪ್ರೋ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್ ಆ್ಯಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಫ್ಯಾಕಲ್ಟೀಸ್ ಹು ಆರ್ ಹೆಲ್ಪ್ ಫಾರ್ ದ್ಯಾಟ್. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್. ಥ್ಯಾಂಕ್ ಯು ಫಿಂಪ್ರೋ.